ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಆತ್ಮೀಯ ಬಂಧುಗಳೇ, ಇಷ್ಟು ದಿನ ನೀವು ಪಟ್ಟ ಕಷ್ಟಗಳು, ಅನುಭವಿಸಿದ ಕಣ್ಣೀರು ಮತ್ತು ಆರ್ಥಿಕ ನಷ್ಟಗಳಿಗೆ ಅಂತಿಮವಾಗಿ ಒಂದು ದೊಡ್ಡ ಮುಕ್ತಿ ಸಿಗುವ ಸಮಯ ಹತ್ತಿರ ಬಂದಿದೆ. ಯಾಕೆಂದರೆ ಇಂದು ರಾತ್ರಿ ನಿಮ್ಮ ಜೀವನದ ಹಾದಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸಬಹುದಾದ ಅತ್ಯಂತ ಮಹತ್ವದ ತಿರುವು ಸಿಗಲಿದೆ. ಮಕರ ರಾಶಿಯವರೇ, ನೀವು ಈ ವಿಡಿಯೋವನ್ನು ನೋಡ್ತಿದ್ರೆ ಬ್ರಹ್ಮಾಂಡದ ಯಾವುದೋ ಒಂದು ನಿಗೂಢ ದೈವಿಕ ಶಕ್ತಿ ನಿಮಗೆ ಇಲ್ಲಿಗೆ ಕರೆ ತಂದಿದೆ ಅಂತಾನೆ ಅರ್ಥ. ನಿಮ್ಮ ಪ್ರಾಮಾಣಿಕತೆಯನ್ನೇ ದುರ್ಬಲತೆ ಅಂತ ಭಾವಿಸಿದವರು ಇನ್ಮುಂದೆ ನಿಮ್ಮ ಪ್ರಗತಿಯನ್ನು ನೋಡಿ ಬೆರಗಾಗ್ತಾರೆ. ಆದರೆ ಎಚ್ಚರಿಕೆಯಿಂದ ಆಲಿಸಿ, ಯಾಕೆಂದರೆ ನೀವು ಮಕರ ರಾಶಿಯವರಾಗಿದ್ದರೂ ಕೂಡ ಇಂದು ರಾತ್ರಿ ಸಣ್ಣದೊಂದು ಆಲಸ್ಯ ಅಥವಾ ಬೇಜವಾಬ್ದಾರಿತನ ತಪ್ಪು ಮಾಡಿದರೆ ನಿಮ್ಮ ಹಣೆ ಬರಹವನ್ನು ಹೊತ್ತ ಆ ಚಿನ್ನದ ರಥ ನಿಮಗೆ ತಿಳಿಯದೆಯೇ ನಿಮ್ಮ ಕೈಯಿಂದ ಜಾರಿ ಹೋಗುತ್ತೆ. ಇಂದು ರಾತ್ರಿ ನಿಮ್ಮ ಬದುಕಲ್ಲಿ ನೀವು ಎಂದಿಗೂ ಕಲ್ಪನೆ ಮಾಡಿಕೊಳ್ಳದ ಅದ್ಭುತವೊಂದು ಸಂಭವಿಸಲಿದೆ. ಆದರೆ ಅದಕ್ಕೂ ಮುನ್ನ ಒಂದು ಮುಖ್ಯವಾದ ಪ್ರಶ್ನೆ. ಇಂದು ಅಥವಾ ಕಳೆದ ಕೆಲವು ದಿನಗಳಿಂದ ಕೈಯಲ್ಲಿದ್ದ ವಸ್ತುಗಳು ಇದ್ದಕ್ಕಿದ್ದಂತೆ ಕೆಳಗೆ ಬೀಳೋದು ಅಥವಾ ಮನಸ್ಸಲ್ಲಿ ಒಂದು ರೀತಿಯ ಭಾರವಾದ ನಿಗೂಢ ಆತಂಕ ಮೂಡಿದೆಯಾ? ಹೌದು ಅಂದಾದರೆ ಇದು ಕೇವಲ ಕಾಕತಾಳೀಯವಲ್ಲ. ಇದು ಬ್ರಹ್ಮಾಂಡ ನಿಮ್ಮ ಇತಿಹಾಸವನ್ನು ಬದಲಾಯಿಸಲು ನಿಮಗಾಗಿ ನೀಡುತ್ತಿರುವ ಮುನ್ಸೂಚನೆ. ಮತ್ತು ಈಗ ನೀವು ತಿಳ್ಕೊಳ್ಬೇಕಾದ ಅಸಲಿ ರಹಸ್ಯ. ಇಂದು ರಾತ್ರಿ 11 ಗಂಟೆ ನಂತರ ನಿಮ್ಮ ರಾಶಾಧಿಪತಿಯಾದ ಶನಿದೇವರ ಕೃಪೆಯಿಂದ ನಿಮ್ಮ ಅದೃಷ್ಟ ಇದ್ದಕ್ಕಿದ್ದಂತೆ ಅತ್ಯಂತ ವೇಗವಾಗಿ ತಿರುವನ್ನು ಪಡೆಯುತ್ತೆ. ತಿಂಗಳುಗಳಿಂದ ನಿಂತು ಹೋದ ನಿಮ್ಮ ಹಳೆಯ ಕೆಲಸಗಳು ಎಲ್ಲವೂ ಕೂಡ ಸಕ್ಸಸ್ ಆಗುತ್ತೆ. ಅತ್ಯಂತ ಆಪ್ತ ವಲಯದಲ್ಲಿರುವ ಒಬ್ಬ ವ್ಯಕ್ತಿ ನಿಮ್ಮ ಮುಖದ ಮುಂದೆ ಒಳ್ಳೆಯವನಂತೆ ನಟಿಸುತ್ತಾ ನಿಮ್ಮ ಪ್ರಗತಿಯನ್ನು ಕಂಡು ಒಳಗೊಳಗೆ ಅಸೂಯೆ ಪಡ್ತಾ ಇದ್ದಾನೆ. ಆದರೆ ಇಂದು ರಾತ್ರಿ ಅದೇ ವ್ಯಕ್ತಿ ತನಗೆ ತಿಳಿಯದೆಯೇ ನಿಮ್ಮ ಮುಂದಿನ ಯಶಸ್ಸಿಗೆ ಕಾರಣವಾಗುವ ಒಂದು ದೊಡ್ಡ ಹೆಜ್ಜೆಯನ್ನು ಇಡ್ತಾನೆ. ಆ ವ್ಯಕ್ತಿಯ ಆಲೋಚನೆಗಳೇ ಅವನಿಗೆ ಉರುಳಾಗಿ ನಿಮ್ಮನ್ನು ನೇರವಾಗಿ ಯಶಸ್ಸಿಗೆ, ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತೆ. ವಿಚಿತ್ರ ಆದರೂ ಇದು 100% ಸತ್ಯ. ನೀವು ಇಲ್ಲಿಯವರೆಗೆ ಈ ವಿಡಿಯೋವನ್ನು ಕೇಳಿಸಿದರೆ ಒಂದು ಸಣ್ಣ ಕೆಲಸ ಮಾಡಿ. ತಕ್ಷಣ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟಲ್ಲಿ ಹರ ಹರ ಮಹಾದೇವ ಅಂತ ಬರೀರಿ. ಯಾಕೆಂದರೆ ಇಂದು ರಾತ್ರಿ ಭೋಲೆನಾಥನ ಮತ್ತು ಶನಿದೇವರ ಜಂಟಿ ಆಶೀರ್ವಾದ ನಿಮ್ಮ ಇಡೀ ಜಾತಕದ ದೋಷಗಳನ್ನು ಧೂಳಿಪಟ ಮಾಡುತ್ತೆ. ಈಗ ಮತ್ತಷ್ಟು ಎಚ್ಚರಿಕೆಯಿಂದ ಆಲಿಸಿ. ಇಂದು ಸಂಜೆ ಸೂರ್ಯ ಮುಳುಗುತ್ತಿದ್ದಂತೆ ನಿಮ್ಮ ಒಳ ಮನಸ್ಸಲ್ಲಿ ಒಂದು ರೀತಿಯ ವಿಚಿತ್ರವಾದ ಶಾಂತಿ ಮತ್ತು ಹೊಸ ಆಲೋಚನೆಗಳ ಸಂಚಲನ ಆಗುತ್ತೆ. ಇಷ್ಟು ದಿನ ಇದ್ದ ಮಾನಸಿಕ ಒತ್ತಡ ಮಾಯವಾಗಿ ಭವಿಷ್ಯದ ಬಗ್ಗೆ ಹೊಸ ಭರವಸೆ ಮೂಡುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಆತರ ಪಡಬೇಡಿ. ನಿಮ್ಮ ಹಣೆ ಬರಹ ತನ್ನ ಹೊಸ ಅಧ್ಯಾಯವನ್ನು ಬರೆಯಲು ಆರಂಭಿಸುವ ಸುಸಮಯ. ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಮತ್ತು ಉದ್ಯೋಗದಲ್ಲಿ ಒಂದು ಕ್ರಾಂತಿಕಾರಕ ಬದಲಾವಣೆ ಕಾಯ್ತಾ ಇದೆ. ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ನಿಷ್ಠೆಯನ್ನು ಗುರುತಿಸಿ ಸಂಸ್ಥೆಯ ಅತ್ಯುನ್ನತ ಜವಾಬ್ದಾರಿ ಅಥವಾ ಬಡ್ತಿಯನ್ನು ನೀಡುವ ಮಾತುಕತೆಗಳು ಇಂದು ರಾತ್ರಿಯಿಂದಲೇ ಆರಂಭ ಆಗುತ್ತೆ. ಇನ್ನು ನಿಮಗೆ ಯಾವಾಗಲೂ ಸದಾ ಕಾಡುತ್ತಿರುವ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಮಾತನಾಡೋದಾದರೆ, ಇಂದು ರಾತ್ರಿಯ ನಂತರ ನಿಮ್ಮ ಧನ ಆದಾಯದ ಒಂದು ಮೂಲಗಳೇನಿದೆ ಕ್ರಮೇಣ ಹೆಚ್ಚಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಇದು ಯಾವುದೋ ರಾತ್ರಿ ಸಿಗುವ ಲಾಟ್ರಿ ಹಣದಂತೆ ಇರೋದಿಲ್ಲ. ಬದಲಾಗಿ ನಿಮ್ಮ ಕಠಿಣ ಶ್ರಮಕ್ಕೆ ತಕ್ಕಂತೆ ದೀರ್ಘಕಾಲದವರೆಗೆ ಲಾಭ ತಂದುಕೊಡುವ ಭದ್ರವಾದ ಆದಾಯದ ಮೂಲವಾಗಿರುತ್ತೆ. ಆದರೆ ನಿಲ್ಲಿಸಿ, ಇದಕ್ಕಿಂತ ದೊಡ್ಡ ಆಶ್ಚರ್ಯ ಪ್ರೀತಿ ಮತ್ತು ಕೌಟುಂಬಿಕ ಜೀವನದಲ್ಲಿ ಇರುತ್ತೆ. ಹೌದು, ಮಕರ ರಾಶಿಯವರೇ, ಇಷ್ಟು ದಿನ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದ ನಿಮ್ಮ ಸಂಗಾತಿ ಅಥವಾ ನಿಮ್ಮ ಸ್ವಂತ ಕುಟುಂಬದ ಸದಸ್ಯರು ಇಂದು ರಾತ್ರಿ ನಿಮ್ಮ ನೈಜ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ತಾರೆ. ಕೌಟುಂಬಿಕ ಕಲಹಗಳು ಇಂದಿಗೆ ಕೊನೆಗೊಳ್ಳುತ್ತೆ. ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗುತ್ತೆ. ಆದರೆ ಇನ್ನೊಂದು ಕಠಿಣ ಎಚ್ಚರಿಕೆ ಇದೆ. ನಿಮ್ಮ ರಾಶಿಯವರು ಕೋಪ ಬಂದ ತಕ್ಷಣಕ್ಕೆ ಮೌನಕ್ಕೆ ಶರಣಾಗ್ತಾರೆ ಅಥವಾ ಕಠಿಣ ಪದಗಳನ್ನು ಬಳಸ್ತಾರೆ. ಇಂದು ರಾತ್ರಿ ನೀವು ಸಿಟ್ಟಿನಲ್ಲಿ ಆಡುವ ಒಂದು ತಪ್ಪು ಮಾತು ನಿಮ್ಮ ಅತ್ಯಂತ ಆಪ್ತವಾದ ಸಂಬಂಧವನ್ನು ಶಾಶ್ವತವಾಗಿ ಮುರಿದು ಹಾಕ್ಬೋದು. ಆದ್ದರಿಂದ ಇಂದು ರಾತ್ರಿ ನಿಮ್ಮ ಮಾತುಗಳಲ್ಲಿ ಮತ್ತು ನಡವಳಿಕೆಯಲ್ಲಿ ವಿಶೇಷವಾದ ಸಂಯಮ ಇರಲಿ. ಇಂದು ರಾತ್ರಿ ನಿಮಗೆ ಬೀಳುವ ಒಂದು ಸಣ್ಣ ಒಂದು ಕನಸೇನಿದೆ, ಅದು ಸಾಮಾನ್ಯ ಕನಸಾಗಿರೋದಿಲ್ಲ. ಅದು ಮುಂಬರುವ 7 ದಿನಗಳವರೆಗೆ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವ ಒಂದು ದೈವಿಕ ಚಿಹ್ನೆಯಾಗಿರುತ್ತೆ. ಇನ್ನು ರಾತ್ರಿ ಮಲಗುವ ಮುನ್ನ ನಿಮ್ಮ ಇಷ್ಟ ದೈವವನ್ನು ಪ್ರಾರ್ಥನೆ ಮಾಡಿ ಮಲಗಿ. ನಿಮ್ಮ ಕನಸಲ್ಲಿ ಸಿಗುವ ಸಣ್ಣ ಸುಳಿವೆ ನಿಮ್ಮ ಭವಿಷ್ಯದ ದಿಕ್ಕನ್ನು ನಿರ್ಧರಿಸುತ್ತೆ. ಇಷ್ಟು ದಿನ ನನ್ನ ಬದುಕಲ್ಲಿ ಸದಾ ಕಷ್ಟಗಳೇ ತುಂಬಿವೆ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಅದು ತಪ್ಪು. ಅಸಲಿ ಆಟ ಅನ್ನೋದು ಇನ್ನು ಮುಂದೆ ಶುರುವಾಗುತ್ತೆ. ಇಂದು ರಾತ್ರಿ ಎಲ್ಲವೂ ಮುಗಿದೇ ಹೋಯಿತು ಅಂತ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮ ಮುಂದೆ
ಬರ್ಬೋದು. ಒಂದು ಸಣ್ಣ ಸವಾಲು ನಿಮ್ಮ ಹೃದಯವನ್ನು ಅಲುಗಾಡಿಸ್ಬೋದು, ಆದರೆ ನೆನ್ಪಿಡಿ ಆ ಕ್ಷಣವೇ ನಿಮ್ಮ ದೊಡ್ಡ ವಿಜಯದ ಆರಂಭ ಕೂಡ ಆಗುತ್ತೆ. ಸಾಮಾನ್ಯ ಜನ ಇಂತಹ ಸಂದರ್ಭದಲ್ಲಿ ಧೃತಿಗೆಟ್ಟು ಬಿಡ್ತಾರೆ, ಆದರೆ ನೀವು ನೋಡಿ ಮಕರ ರಾಶಿಯವರು, ನೀವು ಶನಿದೇವರ ಪ್ರೀತಿಯ ಮಕ್ಕಳು. ಅಷ್ಟು ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳೋದಿಲ್ಲ. ನಿಮ್ಮೊಳಗೆ ಕಷ್ಟಗಳನ್ನು ಮೆಟ್ಟಿ ನಿಲ್ಲುವ ಒಂದು ಅದ್ಭುತ ಸಹನೆ ಇದೆ. ಇಂದು ರಾತ್ರಿ ಆ ಶಕ್ತಿಯೇ ನಿಮ್ಮನ್ನು ನೀವು ಎಂದಿಗೂ ಊಹಿಸದ ಎತ್ತರಕ್ಕೆ ಕೊಂಡೊಯ್ಯುತ್ತೆ. ಆದರೆ ಕೊನೆ ಪ್ರಶ್ನೆ, ನೀವು ಆ ಮಹಾನ್ ಬದಲಾವಣೆಗೆ ಸಿದ್ಧರಿದ್ದೀರಾ ಅಂತ. ಏನಾಗುತ್ತಾ ಏನೋ ಅಂತ ನೀವೇನಾದ್ರು ಅಂದ್ಕೊಂಡಿದ್ರೆ, ಅಥವಾ ಆಲೋಚನಾ ಶೈಲಿ, ದೃಷ್ಟಿಕೋನ ಮತ್ತು ನಿಮ್ಮ ಇಡೀ ಜೀವನವನ್ನೇ ಬದಲಾಯಿಸುವ ಈ ಶುಭ ಗಳಿಗೆ. ಇಂದು ರಾತ್ರಿ ನೀವು ಸ್ವಲ್ಪ ನಿರಾಳವಾಗಿರಬೇಕಾದ್ರೆ ಒಂದು ಸಂದೇಶ ಅಥವಾ ಒಂದು ಫೋನ್ ಕಾಲ್ ನಿಮ್ಮನ್ನು ಗೊಂದಲಕ್ಕೆ ತಳ್ಳಬಹುದು. ಈ ಹೊಸ ಆಫರ್ ಸರಿಯಾಗಿದೆಯಾ ಅಥವಾ ತಪ್ಪಾಗಿದೆಯಾ ಅಂತ ನೀವು ಆಲೋಚನೆಗೆ ಬೀಳ್ತೀರಿ. ಇಲ್ಲಿಯೇ ನಿಮ್ಮ ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡಬೇಕು. ಎಚ್ಚರಿಕೆಯಿಂದ ಕೇಳಿ, ಒಳೆಯೋದೆಲ್ಲ ಬಂಗಾರ ಅಲ್ಲ. ನಿಮ್ಮ ಸುತ್ತಲೇ ಇರುವವರು ನಿಮಗೆ ಸಿಹಿ ಮಾತುಗಳಿಂದ ಸಲಹೆ ನೀಡ್ಬೋದು. ಅವರು ನಿಮ್ಮ ಹಿತೈಷಿಗಳು ಅಂತ ನೀವು ಭಾವಿಸ್ಬೋದು, ಆದರೆ ಅವರ ಆಳದಲ್ಲಿ ವಿಭಿನ್ನ ಆಲೋಚನೆಗಳಿರುತ್ತೆ. ನೀವು ಅವರ ಮಾತಿಗೆ ಮರಳಾಗಿ ಸಹಿ ಹಾಕಿದರೆ ಅಥವಾ ನಿರ್ಧಾರ ತೆಗೆದುಕೊಂಡ್ರೆ ಮತ್ತೆ ಎಂದೂ ಹಿಂದಿರುಗಿಸಲಾದ ಹಾದಿಗೆ ತಲುಪ್ತೀರಾ. ಆದರೆ ಚಿಂತೆ ಮಾಡಬೇಡಿ, ಈ ಬಲೆಯಿಂದ ನಿಮ್ಮನ್ನು ರಕ್ಷಿಸುವ ಅದ್ಭುತ ಶಕ್ತಿ ನಿಮ್ಮ ಅಂತಃಪ್ರಜ್ಞೆಯಲ್ಲಿ ಇರುತ್ತೆ. ನಿಮಗೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ, ಆ ಭಗವಂತನಾದ ಮಹಾದೇವನನ್ನು ಸ್ಮರಿಸಿ ಹರ ಹರ ಮಹಾದೇವ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.